ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಬೇಕು ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸ್ಟೂಡೆಂಟ್ಸ್ಗೆ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕಾಲೇಜು ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದ್ರು, ಅದರಲ್ಲಿ ಈಗ ಆಲ್ರೆಡಿ ಕಾಲೇಜು ಸ್ಟಾರ್ಟ್ ಆಗಿರುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಬಟ್ ಇನ್ನೂ ಕೂಡ ನಮಗೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಕಂಪ್ಲೀಟ್ ಆಗಿಲ್ವಲ್ಲ. ಸೊ ಕಾಲೇಜು ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನಾದರೂ ಎಕ್ಸ್ಟೆಂಡ್ ಆಗಿದೆಯಾ, ಮತ್ತು ಕಾಲೇಜು ಈಗ ನಾವು ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ಆದರೆ ಪ್ರಾಬ್ಲಮ್ ಆಗುತ್ತಾ, ಸಿಲೆಬಸ್ ಮಿಸ್ ಆಗುತ್ತಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಲ್ವಾ. ನಿಮ್ಮ ಕಾಲೇಜು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಕರೆಕ್ಟ್ ಡೇಟ್ ಬಂದಿದೆ. ಸೊ ವಿ ಟಿ ಅವರು ಒಂದು ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಅಂತ ಹೇಳಿದ್ರೆ, ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೇಫಾ, ಸೊ ಸಿಲೆಬಸ್ ಮಿಸ್ ಆಗುತ್ತಾ, ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ, ಈ ರೀತಿ ಡೌಟ್ಸ್ ಇದೆ ಅಲ್ವಾ. ಕಂಪ್ಲೀಟಾಗಿ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟಲ್ಲಿ ಯಾವೆಲ್ಲ ಕಾಲೇಜ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ ಎಲ್ಲನೂ ಮೆನ್ಷನ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈಗ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ, ಕಾಲೇಜು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಾರೆ ಆಲ್ರೆಡಿ, ನಮಗಿನ್ನೂ ಕೂಡ ಸೆಕೆಂಡ್ ರೌಂಡ್ ಅಡ್ಮಿಷನ್ ಸ್ಟಾರ್ಟ್ ಆಗಿಲ್ವಲ್ಲ, ಸೊ ಯಾವಾಗ ಸ್ಟಾರ್ಟ್ ಆಗ್ಬೋದು, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಲ್ವಾ. ಸೊ ವಿ ಟಿ ಅವರು ಇದ್ರ ಬಗ್ಗೆ ಒಂದು ಡೀಟೇಲ್ ಶೆಡ್ಯೂಲ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ರಿವೈಸ್ಡ್ ಶೆಡ್ಯೂಲು. ಮುಂಚೆ ಆಲ್ರೆಡಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರು, ಅದ್ರ ಪ್ರಕಾರ ನಿಮಗೆ ಆಲ್ರೆಡಿ ಈಗ ಕಾಲೇಜು ಸ್ಟಾರ್ಟ್ ಆಗಿರಬೇಕಿತ್ತು. ಬಟ್ ಈಗ ಕೌನ್ಸಿಲಿಂಗು ಲೇಟ್ ಆಗ್ತಿರೋದ್ರಿಂದ ಮತ್ತೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ಸು, ಮತ್ತು ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಅದೇ ಆವಾಗ ಇದ್ರ ಬಗ್ಗೆ ಡೀಟೇಲಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲನೂ ಕೂಡ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋಗೊಂದು ಲೈಕ್ನ ಮಾಡಿ 1.5x ಅಥವಾ 2x ಹಾಕೊಂಡು ನೋಡಿ. ಸೊ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಓಕೆನಾ, ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಈಗ ಈ ವರ್ಷ ಯಾರೆಲ್ಲ ಅಡ್ಮಿಷನ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಅಂದರೆ ಈಗ ಫಸ್ಟ್ ಸೆಮ್ಮು 24ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 24ನೇ ತಾರೀಕಿಂದ 29ನೇ ತಾರೀಕು ತನಕ ನಿಮಗೆ ಯಾವುದೇ ರೀತಿ ಕ್ಲಾಸಸ್ ಇರಲ್ಲ. ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಸಿಂಪಲ್ಲು, ಆ ಒಂದು ಕಾಲೇಜ್ ಕರಿಕ್ಯುಲಮ್ ಯಾವ ರೀತಿ ಇರುತ್ತೆ. ಸೊ ನೀವು ಫ್ರೆಂಡ್ಸು ಹೊಸದಾಗಿ ಜಾಯ್ನ್ ಆಗಿರ್ತೀರಲ್ವಾ, ಸೊ ನೀವೆಲ್ಲರೂ ಗ್ರೂಪ್ ಮಾಡಿ ಆ್ಯಕ್ಟಿವಿಟೀಸ್ ಇರುತ್ತೆ, ಕಾಲೇಜ್ ಕ್ಲಬ್ಸ್ ಇರುತ್ತಲ್ಲ, ಸೊ ಅವರು ಅವರ ಕ್ಲಬ್ಸ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾರೆ, ಒಂದಷ್ಟು ಗೇಮ್ಸ್ ಆಡಿಸ್ತಾರೆ. ಸೊ ಈ ರೀತಿ ಕಾಲೇಜಲ್ಲಿ ನಿಮಗೆ ಆ ಒಂದು ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಮಾಡಿಸ್ತಾರೆ. ಸೊ ಈ ಒಂದು ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಇದರಲ್ಲಿ ನಿಮಗೆ ಯಾವುದೇ ರೀತಿ ಸಿಲೆಬಸ್ನ ಮಾಡೋದಿಲ್ಲ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಆಲ್ರೆಡಿ ತುಂಬ ಕಾಲೇಜಲ್ಲಿ ಸ್ಟಾರ್ಟ್ ಆಗಿದೆ ಇಂಡಕ್ಷನ್ ಪ್ರೋಗ್ರಾಮು. ವಿ ಟಿ ಯು ಅಂಡರಲ್ಲಿ ಯಾವೆಲ್ಲ ಕಾಲೇಜಸ್ ಬರುತ್ತೆ, ಸೊ ಇವರು 24ನೇ ತಾರೀಕಿಂದ 29ನೇ ತಾರೀಕು ತನಕ ಇಂಡಕ್ಷನ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ. ಓಕೆನಾ, ಸೊ ಇಷ್ಟರಲ್ಲಿ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಏನಿದೆ ಸೊ ಅದು ಸ್ಟಾರ್ಟ್ ಆಗುತ್ತೆ. ಅಂದರೆ ರಿಸಲ್ಟ್ ಎಲ್ಲ ಬಿಟ್ಟು ನಿಮಗೆ ಅಡ್ಮಿಷನ್ ಪ್ರೋಸೆಸ್ ಕೂಡ ಈ ಒಂದು 29ರ ಒಳಗಡೆ ನೀವು ಮಾಡ್ಕೋಬೋದು ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ರಿಸಲ್ಟು ನಾಳಿದ್ರಲ್ಲಿ ಬರುತ್ತೆ, ಪ್ರಾವಿಸ್ನಲ್ ರಿಸಲ್ಟು. ಅದಾದಮೇಲೆ 1 or 2 ಡೇಸ್ ತೊಗೊಂಡು ನಿಮಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರಲ್ವ. ಆದ್ದರಿಂದ 29th ಒಳಗಡೆ ಅಂತೂ ನೀವು ಅಡ್ಮಿಷನ್ ಮಾಡ್ಕೋಬೋದು, ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಟಾರ್ಗೆಟ್ ಮಾಡ್ತಾಯಿದ್ದೀರಾ ನೀವು. ಓಕೆನಾ, ನೆಕ್ಸ್ಟ್ ಇದಾದಮೇಲೆ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ಸು, ರಿಯಲ್ ಕ್ಲಾಸಸ್ಸು ನಿಮಗೆ 31st ಸ್ಟಾರ್ಟ್ ಆಗುತ್ತೆ. ಓಕೆನಾ, 31 ಆಗಸ್ಟಿಂದ ನೀವು ಈಗ ಯಾರೆಲ್ಲ ಜಾಯಿನ್ ಆಗ್ತೀರಾ ಇಂಜಿನಿಯರಿಂಗ್ ಕೋರ್ಸ್ಗೆ, ಸೊ ನಿಮಗೆ 31st ಕಾಲೇಜ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕ್ಲಾಸಸ್ಸು, ರಿಯಲ್ ಕ್ಲಾಸಸ್ಸು, ಸಿಲೆಬಸ್ನ ಈ ಒಂದು 31st ಶುರು ಮಾಡ್ತಾರೆ. ಓಕೆನಾ, ನೆಕ್ಸ್ಟು ಲಾಸ್ಟ್ ವರ್ಕಿಂಗ್ ಡೇ ಅಂದರೆ ನಿಮ್ಮ ಫಸ್ಟ್ ಸೆಮ್ಮು ಯಾವಾಗ ಲಾಸ್ಟು ನೀವು ಕಾಲೇಜ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಜನವರಿ 1 ತನಕ ನೀವು ಕಾಲೇಜ್ಗೆ ಹೋಗಬೇಕು. ಸೊ ಅಲ್ಲಿ ತನಕನೂ ನಿಮ್ಮ ಈ ಒಂದು ಫಸ್ಟ್ ಸೆಮ್ ಇರುತ್ತೆ. ಅಲ್ಲಿಂದ ನೆಕ್ಸ್ಟು ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಓಕೆನಾ, ಸೊ ಜನವರಿ 4th ನಿಮಗೆ 3 days ಗ್ಯಾಪ್ನ ಕೊಟ್ಟಿದ್ದಾರೆ. ಸೊ ಜನವರಿ 4th ನಿಮಗೆ ಜಾನ್ವರಿ 30th ತನಕ ಈ ಒಂದು ಫಸ್ಟ್ ಸೆಮ್ ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಓಕೆನಾ, ಸೊ ಥಿಯರಿ ಎಕ್ಸಾಮ್ಸ್ ಬೇರೆ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬೇರೆ ಇರುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನಿಮಗೆ ಫೆಬ್ರವರಿ 1st 15th ಫೆಬ್ರವರಿ ತನಕ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲನೂ ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಬೇರೆ ಕೋರ್ಸಸ್ಗೂ ಇಲ್ಲಿ ಮೆನ್ಷನ್ ಆಗಿದೆ. ಓಕೆನಾ, ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ನಾನೀಗ ಪರ್ಟಿಕ್ಯುಲರ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು. ಪ್ರಾಕ್ಟಿಕಲ್ ಎಕ್ಸಾಮ್ಸು ನಿಮಗೆ 15th ಮುಗಿಯುತ್ತೆ, ಫೆಬ್ರವರಿ 15th. ಅದಾದಮೇಲೆ ನಿಮಗೆ ನೆಕ್ಸ್ಟ್ ದಿನದಿಂದನೇ ಸೆಕೆಂಡ್ ಸೆಮ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಸೆಮ್ ಕಂಪ್ಲೀಟ್ ಆದಮೇಲೆ ಜಾಸ್ತಿ ಹಾಲಿಡೇ ಸಿಗ್ತಾ ಇಲ್ಲ. ಸೊ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಸೆಕೆಂಡ್ ಸೆಮ್ ಕಂಪ್ಲೀಟ್ ಆದಾಗ ನಿಮಗೆ 1 month ರಜೆ ಸಿಗ್ಬೋದು. ಯಾಕಂದರೆ 1 year ಕಂಪ್ಲೀಟ್ ಆಗುತ್ತಲ್ವಾ. ಸೊ ನಿಮಗೆ ಟೋಟಲು 4 years ಇರುತ್ತೆ. ಸೊ 4 yearsಲ್ಲಿ 8 ಸೆಮ್ಸ್ ಇರುತ್ತೆ. ಓಕೆನಾ, ಸೊ 8 ಸೆಮ್ಸು, ಅದರಲ್ಲಿ 1 ವರ್ಷಕ್ಕೆ ನಿಮಗೆ 2 ಸೆಮ್ ಇರುತ್ತೆ. ಓಕೆನಾ, ಸೊ 2 ಸೆಮ್ ಕಂಪ್ಲೀಟ್ ಮಾಡಿದ್ರೆ 1 ವರ್ಷ ಅಂತ. ಸೊ ಇದು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೋಡಿ ಒಂದ್ಸಲ ಬೇರೆ ಕೋರ್ಸಸ್ಗೂ ನೀವು ಚೆಕ್ ಮಾಡ್ಕೋಬೋದು, ನಿಮಗೆ ತಲೆ ಕೆಡಿಸ್ಕೊಬಿಡಿ. ಸೊ 29th ನಿಮಗೆ ಈ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋದು. ಅಲ್ಲಿ ತನಕ ನಿಮ್ಮ ಸೆಕೆಂಡ್ ರೌಂಡ್ ಅಡ್ಮಿಷನ್ ಎಲ್ಲ ನಡೀತಾ ಇರುತ್ತೆ. ಓಕೆನಾ, ಸೊ ಯಾವುದೇ ರೀತಿ ಟೆನ್ಷನ್ಸ್ ಮಾಡ್ಕೋಬೇಡಿ.
ನೆಕ್ಸ್ಟು ಏನೇ ಅಪ್ಡೇಟ್ ಬಂದರೂ KE ಕಡೆಯಿಂದ ತಿಳಿಸ್ಕೊಡ್ತೀನಿ. ಸೊ ರಿಸಲ್ಟು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ರಿಸಲ್ಟು ನಿಮಗೆ 22nd ನೈಟ್ ಅಥವಾ 23rdಗೆ ನಿಮ್ಮ ಪ್ರಾವಿಸ್ನಲ್ ರಿಸಲ್ಟ್, ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ರಿಸಲ್ಟ್ ಬರ್ಬೋದು. ಸೊ ವೆಯ್ಟ್ ಮಾಡಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಈಗ ಥರ್ಡ್ ರೌಂಡು ಸೇಫಾ? ಸೊ ಥರ್ಡ್ ರೌಂಡು ನಾನು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸೇಫಾ? ಈಗ ಆಲ್ರೆಡಿ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ನಿಮಗೆ ಸ್ವಲ್ಪ ಭಯ ಆಗಿರ್ಬೋದು. ಸೊ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ಥರ್ಡ್ ರೌಂಡಲ್ಲಿ ಜಾಯ್ನ್ ಆಗ್ಬೋದಾ, ವೆಯ್ಟ್ ಮಾಡೋದ್ರಿಂದ ಏನಾದರೂ ಲಾಸ್ ಆಗುತ್ತಾ ಅಂತ. ನೋಡಿ, ನಿಮ್ಮ ಏಮ್ ಏನಿದ್ರು ಕೂಡ ಬೆಸ್ಟ್ ಕಾಲೇಜು ನಿಮ್ಮ ರ್ಯಾಂಕ್ಗೆ ಸಿಗುವಂಥದ್ದಾಗಿರಬೇಕು. ಓಕೆನಾ? ಸೊ ನಿಮ್ಮ ಫ್ರೆಂಡ್ಸ್ ಯಾರು ಬೇಕಾದರೂ ಕಾಲೇಜ್ಗೆ ಹೋಗ್ತಾ ಇರಲಿ, ಕಾಲೇಜ್ ಸ್ಟಾರ್ಟ್ ಆಗಿರಲಿ, ಬಟ್ ನೀವು ಒಂದು ಸಲ ಈ ಒಂದು ಚಾಯ್ಸ್ ಏನು ಮಾಡ್ತೀರಾ ಅಂದರೆ ಥರ್ಡ್ ರೌಂಡ್ಗೆ ಹೋಗ್ಬೇಕಾ ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜೇ ಓಕೆನಾ? ಸೊ ಇದು ಡಿಸಿಷನ್ ಮಾಡ್ತೀರಲ್ವಾ? ಸೊ ಇದು ನಿಮ್ಮ ಫ್ಯೂಚರ್ನ ಡಿಸಿಷನ್ ಮಾಡೋದು. ಓಕೆನಾ? ಯಾಕಂದರೆ ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಕಾಗಿರೋ ಕಾಲೇಜೇ ಸಿಕ್ಕಿದೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಬೆಸ್ಟ್ ಕಾಲೇಜು, ಅದೇ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದೆ ಅಂದರೆ ಏನೂ ಅಬ್ಜೆಕ್ಷನ್ಸ್ ಇಲ್ಲ, ನೀವು ಸೆಕೆಂಡ್ ರೌಂಡ್ಗೆ ಅಡ್ಮಿಷನ್ ಆಗ್ಬೋದು. ನಾನು ಯಾರಿಗೆ ಥರ್ಡ್ ರೌಂಡ್ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೀವು ಒಂದು 20 ಕಾಲೇಜ್ ಹಾಕಿದ್ದೀರಾ. ಸೊ ಅದರಲ್ಲಿ 15ನೇ ಕಾಲೇಜ್ ಸಿಕ್ಕಿದೆ, ಇನ್ನೂ ಕೂಡ ಮೇಲ್ಗಡೆ ಇರೋದೆಲ್ಲ ಟಾಪ್ ಕಾಲೇಜು. ಸೊ ಇದು ಥರ್ಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇದೆ. ಈ ಒಂದು ಕೇಸಲ್ಲಿ ನೀವು ಥರ್ಡ್ ರೌಂಡಲ್ಲಿ ಆರಾಮಾಗಿ ಪಾರ್ಟಿಸಿಪೇಟ್ ಮಾಡಿ. ಸೊ ಕ್ಲಾಸಸ್ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದರೆ ನೀವು ಏನು 1 or 2 ವೀಕ್ಸು ಮಿಸ್ ಆಗ್ಬೋದು ಕ್ಲಾಸಸ್ಸು. ಸೊ ಸ್ಟಾರ್ಟಿಂಗು ತುಂಬ ಈಸಿ ಇರುತ್ತೆ ನಿಮ್ಮ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಸೈಕಲ್ಲು. ಸೊ ಈ ಒಂದು ಸ್ಟಾರ್ಟಿಂಗ್ 2 ವೀಕ್ಸ್ನ ನೀವು ಆರಾಮಾಗಿ ಕವರ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ಥರ್ಡ್ ರೌಂಡ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು 4 ಇಯರ್ಸ್ ಏನಿರುತ್ತೆ ನೋಡಿ. ಸೊ ನೀವು ಟಾಪ್ ಕಂಪ್ನೀಸ್ ಎಲ್ಲ ಬರಬೇಕು ಅಂತ ಹೇಳಿದ್ರೆ ನೀವು ಟಾಪ್ ಕಾಲೇಜ್ಗೆ ಜಾಯ್ನ್ ಆಗಬೇಕು. ಆವಾಗ ಮಾತ್ರ ಜಾಸ್ತಿ ಕಂಪ್ನೀಸ್ ಬರುತ್ತೆ ಮತ್ತು ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ. ಆದ್ದರಿಂದ ನಿಮ್ಮ ಗೋಲ್ ಏನಿದ್ರು ಕೂಡ ಒಂದು ಬೆಸ್ಟ್ ಕಾಲೇಜ್ಗೆ ಸೇರ್ಕೊಳ್ಳೋದು. ಓಕೆನಾ? ಸೊ ಬೆಸ್ಟ್ ಕಾಲೇಜು ಥರ್ಡ್ ರೌಂಡಲ್ಲಿ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಇತ್ತು ಅಂತ ಹೇಳಿದ್ರೆ ನೀವು ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡ್ಬೋದು. ಸೊ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಚೂಸ್ ಮಾಡ್ಕೊತೀರಾ, ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಆಮೇಲೆ ಬೇಕಾದ್ರೆ ನೀವು ಥರ್ಡ್ ರೌಂಡ್ಗೆ ವೆಯ್ಟ್ ಮಾಡ್ಬೋದು. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟು ನಿಮಗೆ ಕನ್ಫರ್ಮು. ನೆಕ್ಸ್ಟ್ ಏನಿದ್ರು ಕೂಡ ನಿಮಗೆ ಬೋನಸ್ ರೀತಿ ಥರ್ಡ್ ರೌಂಡಲ್ಲಿ ಸಿಕ್ಕಿದ್ರೆ ಥರ್ಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗ್ತೀರಾ, ಸಿಗಲಿಲ್ವಾ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ಗೆ ಹೋಗ್ತೀರಾ. ಯಾರಿಗೆ ಹೇಳ್ತಾ ಇರೋದಂದರೆ, ಈಗ ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಒಂದು ಸೀಟ್ ಸಿಗುತ್ತೆ ಅವರು ಚಾಯ್ಸ್ 1 ಚೂಸ್ ಮಾಡ್ತಾರೆ ಅಂಥ ಸ್ಟೂಡೆಂಟ್ಸ್ಗೆ ನಾನು ಇದನ್ನು ಹೇಳ್ತಾ ಇರೋದು. ಓಕೆನಾ? ಸೊ ನೀವು ಯಾರನ್ನೇ ಕೇಳಿ ಅವ್ರು ಹೇಳೋದು ಥರ್ಡ್ ರೌಂಡಲ್ಲಿ ಸಿಕ್ಕಿದ್ರೆ ಬೆಸ್ಟ್ ಕಾಲೇಜು, ನೀವು ಆರಾಮಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಫ್ರೆಂಡ್ಸು ಸೆಕೆಂಡ್ ರೌಂಡಲ್ಲೇ ಜಾಯ್ನ್ ಆಗಿಬಿಡ್ತಾರೆ. ನಿಮ್ಮ ಪೇರೆಂಟ್ಸ್ಗೆ ಹೇಳಿ ನೀವು, ಸೊ ಥರ್ಡ್ ರೌಂಡಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು, ಸೊ ವೆಯ್ಟ್ ಮಾಡ್ತೀನಿ ಅಂತ. ಯಾಕಂದರೆ ನಿಮ್ಮ ಪೇರೆಂಟ್ಸ್ಗೆ ಗೊತ್ತಿರಲ್ಲ. ಸೊ ಅವರ ಫ್ರೆಂಡ್ಸ್ ಮಕ್ಕಳು ಯಾರಾದರೂ ಕಾಲೇಜ್ಗೆ ಜಾಯ್ನ್ ಆಗಿದ್ರೆ, ಸೊ ನೀನು ಜಾಯ್ನ್ ಆಗಿಲ್ಲ ನೀನು ಆ ರೀತಿ ಏನಾದರೂ ಹೇಳಿದರೆ, ಸೊ ಥರ್ಡ್ ರೌಂಡಲ್ಲಿ ನೀವು ಹೇಳಿ ಈ ರೀತಿ ಥರ್ಡ್ ರೌಂಡಲ್ಲಿ ಬೆಸ್ಟ್ ಕಾಲೇಜ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು ಅಂತ. ಸೊ ದಟ್ ಯಾವುದೇ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬಾರ್ದು. ಓಕೆನಾ? ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಮೇಯ್ನು ನಮ್ಮ ಚಾನಲ್ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ಕಾಲೇಜು, ಬೆಸ್ಟ್ ಬ್ರ್ಯಾಂಚು, ನಿಮ್ಮ ಎಕ್ಸ್ಪೆಕ್ಟೆಡ್ ಕಾಲೇಜು ಸಿಗಬೇಕಾಗಿರೋದು. ಓಕೆನಾ? ಸೊ ಅದಕ್ಕೆ ಏನೆಲ್ಲ ಹೆಲ್ಪ್ ಬೇಕು ಮಾಡ್ತಾಯಿದ್ದೀನಿ. ಸೊ ನಮ್ಮ ವೀಡಿಯೋಸ್ ಎಲ್ಲ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅನ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡಿ ತಿಳಿಸ್ಕೊಡ್ತೀನಿ. ಈ ಒಂದು ಟೈಮ್ ಟೇಬಲ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ. ಅದೇ ರೀತಿ ನೀವು ಬೇರೆ ಬೇರೆ ಕೋರ್ಸಸ್ಗೂ ಕೂಡ ಇಲ್ಲಿ ಮೆನ್ಷನ್ ಆಗಿರೋದನ್ನ ಚೆಕ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ VT ಅಂಡರಲ್ಲಿ ಬರುತ್ತೆ. ಕೆಲವೊಂದು ಕಾಲೇಜು ಆಟೋನಮಸ್ ಕಾಲೇಜ್ ಇರುತ್ತೆ ನೋಡಿ. ಸೊ ಅವರ ಟೈಮ್ ಟೇಬಲ್ನ ಅವರೇ ಫ್ರೇಮ್ ಮಾಡ್ಕೊತಾರೆ. ಅಂದರೆ ಈ ಒಂದು ಟೈಮ್ ಲೈನ್ನ ಅವರು ಫಾಲೋ ಮಾಡೋದಿಲ್ಲ. ಸೊ ಅವ್ರದ್ದೇ ಸಪ್ರೇಟ್ ಟೈಮ್ ಲೈನ್ ಇರುತ್ತೆ. ಸೊ ನೀವು ಅದು ಪರ್ಟಿಕ್ಯುಲರ್ ಆ ಒಂದು ಕಾಲೇಜ್ಗೆ ಹೋಗಿ ವಿಚಾರಿಸ್ಬೇಕಾಗಿರುತ್ತೆ. ಯಾಕಂದರೆ ನೀವು ಯಾವ ಕಾಲೇಜ್ಗೆ ಟಾರ್ಗೆಟ್ ಮಾಡ್ತಾ ಇರ್ತೀರಾ ಆ ಒಂದು ಕಾಲೇಜ್ಗೆ ಹೋಗಿ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಇಂಡಕ್ಷನ್ ಪ್ರೋಗ್ರಾಮ್ ಯಾವಾಗ ಎಂಡ್ ಆಗುತ್ತೆ, ಈ ರೀತಿ ಒಂದು ಸಲ ವಿಚಾರಿಸ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ರಿಕ್ವೆಸ್ಟ್ ಕೂಡ ಮಾಡ್ಕೋಬೋದು ಆ ಒಂದು ಕಾಲೇಜ್ಗೆ ಹೋಗಿ. ಯಾಕಂದರೆ ಈಗ ನನಗೆ ಫಸ್ಟ್ ರೌಂಡಲ್ಲಿ ಇದು ಸಿಕ್ಕಿದೆ ಅಥವಾ ಮಾಕ್ ರೌಂಡಲ್ಲಿ ಸಿಕ್ಕಿದೆ, ಸೊ ಸೆಕೆಂಡ್ ರೌಂಡ್ ಮಾಕ್ ರೌಂಡಲ್ಲಿ ನನಗೆ ನಿಮ್ಮ ಕಾಲೇಜ್ ಸಿಕ್ಕಿದೆ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲೂ ಸಿಗ್ಬೋದು, ಸೊ ನಾನು ಅಟೆಂಡ್ ಮಾಡ್ಬೋದಾ, ಈ ರೀತಿ ಒಂದು ರಿಕ್ವೆಸ್ಟ್ನ ಮಾಡಿಕೊಂಡು ನೀವು ಅಟೆಂಡ್ ಮಾಡೋ ಅವರು ಎಕ್ಸೆಪ್ಟ್ ಮಾಡಿದ್ರೆ ನೀವು ಇಂಡಕ್ಷನ್ ಪ್ರೋಗ್ರಾಮ್ನು ಕೂಡ ಅಟೆಂಡ್ ಮಾಡ್ಬೋದು. ಓಕೆನಾ? ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.